ಗ್ಯಾರಂಟಿಗೆ ಹಿಂಗೆ ಹಣವನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಬಟ್ ಇನ್ನೊಂದು ಕಡೆಗೆ ಕ್ಯಾಬಿನೆಟ್ ಸಭೆಗಳನ್ನ ಎಲ್ಲಿ ಬೇಕಂದ್ರೆ ಅಲ್ಲಿ ಮಾಡಿಕೊಂಡು ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡ್ತಿದ್ದಾರೆ. ಒಂದು ದಿನದ ಕ್ಯಾಬಿನೆಟ್ ನಡೆಸೋಕೆ ಕೋಟಿ ಕೋಟಿ ಹಣ ಖರ್ಚು ಮಾಡಿರುವಂತಹ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದು. ಜುಲೈ 2ನೇ ತಾರೀಕು ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆದಿತ್ತು. ಒಂದು ದಿನದ ಕ್ಯಾಬಿನೆಟ್ ಸಭೆಗೆ ಇವರೆಲ್ಲ ಖರ್ಚು ಮಾಡಿರೋ ಅಮೌಂಟ್ ಎಷ್ಟು ಗೊತ್ತಾ? 3,69,00,000ದಷ್ಟು ಹಣವನ್ನ ಒಂದು ದಿನದ ಕ್ಯಾಬಿನೆಟ್ ಮೀಟಿಂಗ್ ಖರ್ಚು ಮಾಡಿರೋದು. ರಸ್ತೆ ರಿಪೇರಿಗೆ, ಹೂ ಹಣ್ಣು ಶಾಲೆಗೂ ಕೂಡ ಲಕ್ಷ ಹಣ ಖರ್ಚು ಮಾಡಿರೋದು ಗೊತ್ತಾಗ್ತಾ ಇದೆ. ಊಟ ಉಪಹಾರಕ್ಕೂ ಕೂಡ ಲಕ್ಷಾಂತರ ರೂಪಾಯಿಯನ್ನ ಸರ್ಕಾರ ವ್ಯಯಿಸಿದೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ. ಶ್ರೀನಿವಾಸ್, ಈಗ ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಾವು ಕ್ಯಾಬಿನೆಟ್ ಮಾಡ್ತಿದ್ದೀವಿ ಅಂದಾಗ ಚಿಕ್ಕಬಳ್ಳಾಪುರದ ಜನರಿಗೆ ಲಾಭ ಆಗಿ ಇಷ್ಟು ದುಡ್ಡು ಖರ್ಚಾಗಿದ್ರೆ ಬೇಜಾರಿಲ್ಲ. 3 ಕೋಟಿ ಅಲ್ಲ 12 ಕೋಟಿ ಖರ್ಚಾಗಿದ್ರು ಬೇಜಾರಿಲ್ಲ. ಸುಮ್ಮನೆ ಇವ್ರು ಶೋ ಆಫ್ ಕೊಡೋದಕ್ಕೆ, ಇವರು ಲ್ಯಾವಿಶ್ ಲೈಫನ್ನು ಲೀಡ್ ಮಾಡೋದಕ್ಕೆ ಜನರ ದುಡ್ಡನ್ನು ಬೇಕಾಬಿಟ್ಟಿಯಾಗಿ ವ್ಯಯ ಮಾಡ್ತಾ ಇದ್ದಾರಲ್ಲ, ಏನು ಹೇಳಬೇಕು? ವಿಧಾನಸೌಧದಲ್ಲಿ ಮಾಡಿದ್ರು ಕ್ಯಾಬಿನೆಟ್ನಲ್ಲಿ ತಗೊಳ್ಳೋದು ಸೇಮ್ ಡಿಸಿಷನ್ನು, ಇಲ್ಲಿ ತಗೊಂಡ್ರು ಕೂಡ ಸೇಮ್ ಡಿಸಿಷನ್ನು. ಹಂಗಿದ್ಮೇಲೆ ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ ಇವರು? ಮಮತಾ, ಸಹಜವಾಗಿ ಒಂದು ರಾಜಕೀಯವಾಗಿ ಮೈಲೇಜ್ ತಗೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸರ್ಕಾರ ಕ್ಯಾಬಿನೆಟ್ ಸಭೆಯನ್ನ ಮಾಡಿತ್ತು. ನೀವು ಹೇಳಿದಾಗ ಯಾವುದೇ ಕ್ಯಾಬಿನೆಟ್ ಸಭೆ ವಿಧಾನಸೌಧದಲ್ಲಾದ್ರೂ ಕೂಡ ಯಾವ ಜಿಲ್ಲೆಗೆ ಪ್ರಾತಿನಿಧ್ಯಗಳನ್ನು ಕೊಡಬೇಕು, ಆ ಯೋಜನೆಗಳನ್ನ ಕೊಡಬೇಕು, ಹಣಕಾಸು ಬಿಡುಗಡೆ ಮಾಡಬೇಕು, ಇದೆಲ್ಲವನ್ನ ವಿಧಾನಸೌಧದಿಂದನೇ ಮಾಡಬಹುದಾಗಿತ್ತು. ಆದ್ರೆ ಒಂದು ರೀತಿಯಾಗಿ ರಾಜಕೀಯವಾಗಿ ಮೈಲೇಜ್ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಂದಿ ಬೆಟ್ಟದಲ್ಲಿ ಜುಲೈ 2ನೇ ತಾರೀಕು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಸಭೆಯನ್ನ ಮಾಡಿತ್ತು. ಒಂದು ಕ್ಯಾಬಿನೆಟ್ ಸಭೆ ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂತ ಮಾಹಿತಿಗಳು. ನಾವು ಅಂಕಿಅಂಶಗಳಲ್ಲಿ ನೀಡುತ್ತಿದ್ವಿ. ಒಂದು ದಿನದ ಖರ್ಚಿಗೆ ಸುಮಾರು 3,69,00,000ಗಳಷ್ಟು ಹಣವನ್ನ ರಾಜ್ಯ ಸರ್ಕಾರ ವ್ಯಯ ಮಾಡಿದೆ. ಅದು ಊಟದ ವಿಚಾರಕ್ಕಿರಬಹುದು, ಟಿಫನ್ ಆಗಿರಬಹುದು, ಹಣ್ಣು ಹಂಪಲಗಳ ಖರೀದಿ ಆಗಿರಬಹುದು, ಅದೇ ರೀತಿಯಾಗಿ ಮಯೂರ ಹಾಲ್ನಲ್ಲಿ ಏನು ಸಭೆಯನ್ನ ಮಾಡಿದ್ರು ಅಲ್ಲಿಯ ಸಿದ್ಧತೆಗಳಿಗಾಗಿರ್ಬೋದು, ಎಲ್ಲಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಒಂದು ಕ್ಯಾಬಿನೆಟ್ ಮಾಡಿ ಇಷ್ಟು ಕೋಟಿ ಖರ್ಚು ಮಾಡೋ ಬದಲಾಗಿ ಅದೇ ಹಣವನ್ನ ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸರ್ಕಾರ ಹಾಕೊಳ್ಬಹುದಾಗಿತ್ತು. ಅದನ್ನ ಮಾಡದೆ ಕೇವಲ ದುಂದು ವೆಚ್ಚವನ್ನ ಮಾಡುವಂತ ಜೊತೆಗೆ ರಾಜಕೀಯವಾಗಿ ಮೈಲೇಜ್ ತೆಗೆದುಕೊಳ್ಬೇಕಾಗುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ಯಾಬಿನೆಟ್ ಸಭೆಗಳು ಅವಶ್ಯಕತೆ ಇದೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿರುವಂತಹ ಪ್ರಶ್ನೆ. ಅದರ ಜೊತೆಗೆ ಈ ಸಭೆ ಮಾಡಿದ್ರು ಕೂಡ ಅಲ್ಲಿನ ಇಂಪ್ಯಾಕ್ಟ್ ಗಳೇನು, ಅವತ್ತಿನ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಂತಹ ಎಲ್ಲಾ ನಿರ್ಣಯಗಳು ಅಂಗೀಕಾರಗಳು ಆಗಿದ್ದಾವ, ಜಾರಿ ಆಗಿದ್ದಾವ ಅನ್ನುವಂತ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ರೀತಿಯಾದಂತಹ ದುಂದು ವೆಚ್ಚಗಳನ್ನು ಮಾಡದ ರೀತಿಯಾಗಿ ಮತ್ತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹ ಅಂತ ಹೇಳ್ಬಹುದು. ಮಮತಾ, ಧನ್ಯವಾದ ಶ್ರೀನಿವಾಸ್, ತಮ್ಮ ಮಾಹಿತಿಗಾಗಿ.